ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಈ ಒಂದು ಕಾರ್ಯಾಚರಣೆಯಲ್ಲಿ ನಮಗೆ ತಹಸೀಲ್ದಾರ್ ಆಫೀಸಿಂದ ಜೊತೆಗೆ ವಿಶ್ವಅಭಿವೃದ್ಧಿ ಯೋಜನಾಧಿಕಾರಿಗಳು, ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆ, ಚೈಲ್ಡ್ ಲೇಬರ್ ಡಿಪಾರ್ಟ್ಮೆಂಟ್, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಇವರೆಲ್ಲ ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಸಮನ್ವಯ ಇದ್ದಾರೆ. ನಾವು ಬೆಳಗ್ಗೆಯಿಂದ ನಿಪ್ಪಾಣಿ ಸಾಗರದಲ್ಲಿ ಅಲ್ಲಿ 6 ಮಕ್ಕಳು ಕೆಲಸ ಮಾಡ್ತಾ ಇರುವಂತ 6 ಮಕ್ಕಳು 18 ಮಕ್ಕಳು ಇದ್ದಾರೆ. ಅದೇ ರೀತಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹಾಡಿಗಳ ರಸ್ತೆಗಳಲ್ಲಿ ಭಿಕ್ಷಾಟನೆಗಳು, 1 ತಿಂಗಳ ಮಗುವಿಗೆ 1 ವರ್ಷದ ಮಗುವನ್ನ ಪಟ್ಟಿಯಲ್ಲಿ ತುಂಬಿಕೊಂಡು ಭಿಕ್ಷಾಟನೆ ಮಾಡ್ತಾ ಇದ್ದರೆ ಹೆಣ್ಮಕ್ಳನ್ನು ಕೂಡ ಯಾವುದೇ ಬೇಕಾ, ಬೇಕಾ, ಇಲಾಖೆ ಕಡೆಯಿಂದ ಯಾವ ಯಾರಿಗಾದ್ರೂ ಪಬ್ಲಿಕ್ ಇರ್ಬೋದು, ಅಫಿಷಿಯಲ್ಸ್ ಇರ್ಬೋದು, ಯಾರಿಗಾದ್ರೂ ಸರಿ ಯಾವ್ದಾದ್ರು ಮಕ್ಕಳನ್ನ ಹೇಳಿದ್ದೀನಿ ಆ ಥರ ಯಾರೇ ಕಂಡು ಬನ್ನಿ 10988 ಕಾಲ್ ಮಾಡಿ. ಅದ್ರ ಜೊತೆಗೆ ನಮ್ಮ ಚೈಲ್ಡ್ ಲೈನ್ ಬಂದು 1098 ಸರ್ ಸಿಡಿ ಬಸ್ ಸರ್ ಪ್ರತಿ ಸರ್ಕಾರಿ ಕಚೇರಿಗಳ ಹತ್ರ, ಸ್ಕೂಲು, ಕಾಲೇಜ್ ಇರ್ಬಹುದು ಅಥವಾ ಹಾಸ್ಪಿಟಲ್ ಇರ್ಬಹುದು, ಎಲ್ಲಾ ಕಡೆ ಇದನ್ನ ಪೊಲೀಸ್ ಸ್ಟೇಷನ್ ಇರ್ಬಹುದು, ಎಲ್ಲಾ ಕಡೆ ಇದನ್ನ ಡಿಸ್ಪ್ಲೇ ಮಾಡ್ಬೇಕಂತ ಕೇಳ್ಕೊಂಡಿದ್ದೀವಿ. ಈ 1098 ಮೇಡಮ್ ಅವರು ಫೋನ್ ಆಗ್ತದಲ್ರಿ ಮೇಡಮ್, ಕನೆಕ್ಟ್ ಆಗ್ತದಲ್ಲ 24/7 ಇದು ಕನೆಕ್ಟ್ ಆಗುತ್ತೆ ನೋಡೋಣ. ಈ ಹೆಲ್ಪ್ಲೈನ್ ಸೆಂಟ್ರ್ ಯಾವ ಹೆಲ್ಪ್ಲೈನ್ ನಂಬರ್ ಕಾಂಟ್ಯಾಕ್ಟ್ ಕನೆಕ್ಟ್ ಆಗೋದಿಲ್ಲ ರೀ ಮೇಡಮ್, ನೋಡೋಣ ರೀ. ವಿ ವಿಲ್ ಟ್ರೈ ಮೇಡಮ್. ತುಂಬಾ ಕಾಲ್ಸ್ ಬರುತ್ತೆ. ಇದು ಬೆಂಗಳೂರಿಗೆ ಡೈರೆಕ್ಟ್ ಇದು 1098 ಇದೆ, ಬೆಂಗಳೂರು ಮಡಿವಾಳದಲ್ಲಿ ಆಫೀಸ್ ಇದೆ, ಅಲ್ಲಿ ಕನೆಕ್ಟ್ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಒಂದ್ಸಲ ಬಿಸಿ ಬಂದಿರ್ಬೋದು. ಅಲ್ಲಿಂದ ಅವರು ಯಾವ್ಯಾವ ಜಿಲ್ಲೆಗೆ ಯಾವ ಸಂಬಂಧಪಟ್ಟಿದೆ ಅಲ್ಲಿ ರಿಡೈರೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ಪ್ರಾಬ್ಲಮ್ ಆಗಿರ್ಬೋದು. ಅದರ್ವೈಸ್ ಇದು 24/7 ಹೆಲ್ಪ್ಲೈನ್. ಥ್ಯಾಂಕ್ ಯು. ಬರ್ರಿ ಮಹೇಶ್, ನೀವೆಲ್ಲ ಜನಪ್ರತಿನಿಧಿಗಳೆಲ್ಲ ಮೇಡಮ್ ಅವ್ರು ಹೇಳಿದ ಗೊತ್ತೈತೆ ಎಲ್ಲ. ಡಿಸ್ಟ್ರಿಕ್ಟ್ ಆಫೀಸ್ ಬಂದಿರೋರು ಸರ್ ಈಗ ಏನು ಘೋಷಣೆ ಮಾಡ್ತೀರಿ ಸರ್? ಈ ಘೋಷಣೆ ಮಾಡಿದ್ರು ಮೇಡಮ್ ಅವರು ಜೈ ಅಂತ ಏನಿಲ್ಲ, ಇಲ್ಲ ಜೈಗೆ ಏನಿಲ್ಲ. ನಿಮಗೆ ಎಲ್ಲರ ಮಕ್ಕಳ ರಕ್ಷಣೆ ನಿಲ್ಲಿಸಿ 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 ಮಕ್ಕಳ ರಕ್ಷಣೆ ಮಕ್ಕಳ ರಕ್ಷಣೆ. ಬಾಲ್ಯ ವಿವಾಹ ಒಂದೇ ಸರ್, ಬಾಲ್ಯ ಕಾರ್ಮಿಕರು ಈಗ ಏನಿದೆ ಮೇಡಮ್. Welcome to Hotel Tamarin, the city's topmost name. We serve vegetarian food in varieties with a pure intensity. Join us for morning breakfast, dinner and supper for vegetarians. For more information, Hotel Tamarin, ground floor, Trends Complex, Basava Circle, Chikkodi. For outdoor parcel service, contact 8792571008. ಮಾಡುವಂಥದ್ದು ಏನು ಪ್ರಯತ್ನ ಮಾಡ್ಯಾರ ಈಗ?
ಯಾವ ಸರಿ ನಾವು ಅದನ್ನ ನಮ್ಮ ಟೀಮ್ನ ನಮ್ಮೊಂದು ಪ್ರಶ್ನೆ ರೀ, ಈಗ ಜಸ್ಟ್ ನೀವು ಪಬ್ಲಿಸಿಟಿ ಮಾಡತ್ರೋ ರಿಯಲ್ ಆಗಿರೋದ್ರಿಂದ ನೀವು ಇದನ್ನ ರಿಯಲ್ ಆಗಿ ಮಾಡ್ತಾ ಇದೆ ಸರ್. ಇದ್ರೊಳಗೆ ಬಂದು ನೋಡಿ ಸರ್, ನಾವು ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಇರ್ತೀವಿ. ನಾವು ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ, ಎಷ್ಟು ರೆಸ್ಕ್ಯೂ ಮಾಡಿದೀವಿ, ನಮ್ಗೆ ಎಷ್ಟು ಕರೆಗಳು ಬಂದಿದೆ, ಎಷ್ಟು ಎಲ್ಲ ನೀವು ರೆಸ್ಕ್ಯೂ ಮಾಡಿ ರಕ್ಷಣೆ ಮಾಡಿದಂತರು ಇನ್ನೂ ಅದನ್ನ ನಮ್ಮ ರಾಯಬಾಗ್ ತಾಲೂಕದಾಗ ಬಸ್ ಸ್ಟ್ಯಾಂಡ್ ನಿಮ್ಮಲ್ಲೇ ಇದ್ರ ರೀತಿಯಲ್ಲಿ ತಹಸೀಲ್ದಾರ್ಗೆ ಇನ್ಫಾರ್ಮ್ ಮಾಡಿ, ಇವರಿಗೆ ಇನ್ಫಾರ್ಮ್ ಮಾಡಿ, ಮಕ್ಕಳಿದ್ರು ಕುದುರೆ ಅವ್ರು ಕರ್ಕೊಂಡು ಹೋಗ್ತೀವಿ, CWC ಇರುವಂಥ ವ್ಯವಸ್ಥೆ ಮಾಡ್ತೀವಿ. ನಿಮ್ಮಲ್ಲಿ CDPO ಅದಾರೆ, ಅವ್ರು ಎಲ್ಲರೂ ಕರ್ಕೊಂಡು ನೀವು ಹೇಳಿದ್ರೆ ಅವರೆಲ್ಲ ಕೆಲಸ ಸರ್ ವೆರಿ ಶಾರ್ಟ್ಲಿ ಈಗ ಇದೇ ತಿಂಗಳಲ್ಲಿ ಇಲ್ಲಿ ನಮ್ದು ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚೈಲ್ಡ್ ಹೆಲ್ಪ್ ಒಂದು ಸೆಂಟರ್ ಸ್ಟಾರ್ಟ್ ಮಾಡ್ತೀವಿ ಸರ್. ಏನ್ ಮಾಡ್ಬೇಕು ಯಾಕಂದ್ರೆ ಚಿಕ್ಕ ಈಗ ಬೆಳಗಾವದಾಗ ಐತೆ ಸರ್. ಅಲ್ಲ ಸರ್, ನಾವು ಚೈಲ್ಡೇನೆ ಮಕ್ಕಳ ಸಹಾಯವಾಣಿ ಸಲುವಾಗಿ 6 ಜನ ಸ್ಟಾಫ್ ಬಿಟ್ಟು ಇಲ್ಲೊಂದು ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಯಾವ್ದು ಸೆಂಟರ್ ಏನ್ ಸರ್ ಅದು? ಮಕ್ಕಳ ಸಹಾಯವಾಣಿ. ಇಲ್ಲೇ ಬಸ್ ಸ್ಟ್ಯಾಂಡ್ ಹಾ, ಈಗ ಲೆಕ್ಕ ಅಕಸ್ಮಾತ್ ನಿಮ್ಗೆ ಯಾರು ಸಿಕ್ಕ ಅಂತ ಇಲ್ಲ, ಗೊತ್ತಾಯ್ತು. ನಾ ಬೆಳಗಾವಿಂದ ಬರೋದಕ್ಕಿಂತ ಇಲ್ಲೇ ಅದಕ್ಕೆ ಕಮಿಟಿ ಯಾರು ಇರ್ತಾರೆ ಈಗ? ಡಿಸಿನೇ ಸರ್. ಆಮೇಲೆ ಏನಾಗುತ್ತೆ, ನಮಗೆ ಪಬ್ಲಿಕ್ ಕೋಆಪರೇಷನ್ ಮತ್ತೆ ಎಲ್ಲ ಇಲಾಖೆಗಳ ಕೋಆಪರೇಷನ್ ಇರ್ತದೆ. ಈಗ ನಾವು ಹೇಳಿದ್ವಿ ಬಸ್ ಸ್ಟ್ಯಾಂಡ್ ಕಡೆ ನೋಡ್ತೀವಿ, ತಕ್ಷಣ ನಮ್ಗೆ 1098 ಒಂದು ಕರೆ ಬಂದ್ಕೊಂಡ್ರೆ ನಾವು ನಮ್ಮ ಟೀಮ್ ಅಲ್ಲಿ ಕಳಿಸ್ತೀವಿ ವಿತ್ ದ ಹೆಲ್ಪ್ ಆಫ್ ಸಿಟಿ ಆಫೀಸ್. ನಮ್ಗೆ ಏನಾಗುತ್ತೆ, ಎಲ್ಲ ಹೋಟೆಲ್ಸ್ ಎಲ್ಲ ನಾವು 15-20 ಮಂದಿನ ಇಟ್ಕೊಂಡು ಇಡೀ ಜಿಲ್ಲೆ ಕವರ್ ಮಾಡಬೇಕಂದ್ರೆ ನಮ್ಗೆ ಕಷ್ಟ. ಇದು CDPO ಅವ್ರಿಗೆ ಹೇಳಿದ್ರಂದ್ರೆ ಅವ್ರ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಮೇಡಮ್, ಅವ್ರು ಹೋಗಿ ಅಲ್ಲಿ ಹೋಟೆಲ್ದಾಗ ಅಂದ್ರೆ ಹೆಲ್ಪ್ಲೈನ್ ನಂಬರ್ ಒಂದು 5 ತನಕ ಪಬ್ಲಿಕ್ ಗೊತ್ತಾಗಬೇಕು. ಅದು ಕಾರ್ಯಕ್ರಮಗಳಿಗೆ ನಾನು ಸೇರಿ 1.5 ತಿಂಗಳಾಯ್ತು ಸರ್. ನಾನು ಜಸ್ಟ್ ಈ ಕಾರ್ಯಕ್ರಮಗಳು ಮಾಡಿ ಅವೇರ್ನೆಸ್ ಮೂಡಿಸೋದೇ ಮಾಡ್ತಾ ಇದ್ದೀನಿ. ಒಳ್ಳೇದು. ಸಾಧ್ಯ ಆಗುತ್ತೆ. ಯಾಕಂದ್ರೆ ಯಾವ ಕಾರ್ಯಕ್ರಮ ನಾವು ಈಗ ಫಸ್ಟ್ ಕಾರ್ಯಕ್ರಮ ಇವರು ಫಸ್ಟ್ ಟೈಮ್ ಹೇಳ್ತಾರ. ಅವರು ಐತಿ ಜನಪ್ರತಿನಿಧಿಗಳು ಸ್ವಲ್ಪ ಅವ್ರಿಗೆ ಹೇಳಿದ್ರೆ ಇಂಥವುಗಳನ್ನ ಮಾಡ್ತಾರೆ. Yes, sir. ಸರ್ ವೆರಿ ಶಾರ್ಟ್ಲಿ ಇಲ್ಲಿ ಬೆಳಗಾವದಾಗ ಒಂದು ಇಲ್ಲಿ ಚಿಕ್ಕೋಡಿಗೆ ಒಂದು ರಾಯಭಾಗದಲ್ಲಿ ಚುನಾವಣಾ ಪ್ರತಿನಿಧಿಗಳು ಒಂದು ಟ್ರೈನಿಂಗ್ ಮಾಡ್ತಾ ಇದೆ ಸರ್. ರಾಯಭಾಗದಲ್ಲಿ ಹಾಕಿ 10 ಮಕ್ಕಳು ರೆಸ್ಕ್ಯೂ ಮಾಡ್ತಿರ್ತಾರೆ. ಇವ್ರಿಗೆ ಹೇಳಿ ನಾವು ನೋಡಪ್ಪ 10 ಮಕ್ಕಳು ರಕ್ಷಣೆ ಮಾಡಿ ಹೋಗ್ತಾರೆ. ಅವ್ರಿಗೆ ಗೊತ್ತಾಗಲ್ಲ. ತಾಲೂಕು ಮಾಡ್ತಾ ಇದ್ದೀವಿ. ಮೇಡಮ್ ಅವರು ಈ ಟ್ರೈನಿಂಗ್ ಮಾಡ್ತಾ ಇದೆ ಸರ್. ತಮಗೋಸ್ಕರ ಒಂದು ನಂಬರ್ನು ನಿಮ್ಮ ನಂಬರ್ ಕೊಡ್ರಿ ಅವರಿಗೆ. ರಾಯಭಾಗ ಆಯ್ತಲ್ಲಿ ಇವ್ರಿಗೆ ಸ್ವಲ್ಪ Yes, sir. 30 ತಾರೀಕು Yes. ಮೇಡಮ್ ಅವ್ರಿಗೆ ಒಂದು ಏನು ಗೊತ್ತೇನ್ರಿ, ಈಗ ನೀವು ಸಡನ್ ಆಗಿ ಈ ಮಕ್ಕಳನ್ನ ಇಟ್ಕೊಂಡು ಹೋಗೋಕ್ಕಿಂತ ಬಿಫೋರ್ ದಟ್ ಯು ಅವೇರ್ ದಿ ಪೀಪಲ್, ಪಬ್ಲಿಕ್. Unless you aware the public, people won't come to know that what kind of work they are doing. ಅದು ಭಾಳ ಇಂಪಾರ್ಟೆಂಟ್ ಇದೆ. ಅದನ್ನು ಮಾಡ್ತಾ ಇದ್ದೀವಿ. ಅವೇರ್ನೆಸ್ ಬೇಕಿದೆ ಮೇಡಮ್, ಅವೇರ್ನೆಸ್ ಇಲ್ಲ. ಈಗ ನಾನೇ ಒಬ್ಬ ಮೀಡಿಯಾ ಪರ್ಸನ್ 1098 ಸರ್ ಗೊತ್ತೇ ಇಲ್ಲ ನನಗೆ. ನಾನೊಬ್ಬ ತುಂಬಾ ಕಡೆ ಡಿಸ್ಪ್ಲೇ ಮಾಡಲಾಗಿದೆ ಸರ್. ನೋಡಿ ಸರ್, ಈಗ ನಮ್ಮ ಬೆಳಗಾವಿ ನಾರ್ಮಲ್ ಲೆವೆಲ್ ಇಂದ ಇದು ಮಾಡಲಿಲ್ಲ, ಹೊಸ ಸೇರಿಗೂ ಮಾಡ್ತಾ ಇದ್ದೀವಿ. ನೀವು ಸಿವಿಲ್ ಹಾಸ್ಪಿಟಲ್ ಹತ್ರ ಒಂದು ಅಲ್ಲಿ ಹೊರಗಡೆ ಬಂದಿರೋ ಇದೆ, ಪೊಲೀಸ್ ಸ್ಟೇಷನ್ ಹತ್ರ ಯೂನಿಟ್ಸ್ ಇದಾವೆ, ಕಮಿಷನರ್ ಆಫೀಸ್ ನಲ್ಲಿ, SP ಆಫೀಸ್ ನಲ್ಲಿ information up to 1098 in Europe, that should be known to the public. Yes, yes. ಅದು important. ನಮ್ಮ ಉದ್ದೇಶ ಅದೇ ಇದೆ. ಭಾಳ ಇಂಪಾರ್ಟೆಂಟ್. ಅವೇರ್ನೆಸ್ ಇಲ್ಲ ಈ ಕಡೆ ಎಲ್ಲ ರೂರಲ್ ಏರಿಯಾ